ಹಲೋ ಹಾಯ್ ಫ್ರೆಂಡ್ಸ್ ನಾವಿವತ್ತು ಜಾಮೂನು ಅಥವಾ ನೇರಳೆ ಹಣ್ಣಿನಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅಂತ ನೋಡೋಣ. ಮಳೆಗಾಲದಲ್ಲಿ ಸಿಗುವ ನೇರಳೆ ಹಣ್ಣು ತಿನ್ನಲು ರುಚಿಯಾಗಿರುವುದು ಮಾತ್ರವಲ್ಲ, ಇದರಿಂದ ದೇಹದ ಆರೋಗ್ಯಕ್ಕೆ ಹಲವು ರೀತಿಯ ಪ್ರಯೋಜನಗಳಿವೆ. ಇದರ ಸೇವನೆಯು ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಹಾಗಾದರೆ ನೇರಳೆ ಹಣ್ಣು ತಿನ್ನುವುದರಿಂದ ಆರೋಗ್ಯಕ್ಕೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಅಂತ ನೋಡೋಣ. ಜೂನ್ ಜುಲೈ ತಿಂಗಳಲ್ಲಿ ಮಾರುಕಟ್ಟೆಯಲ್ಲಿ ಕಣ್ಣು ಹಾಯಿಸಿದರೆಲ್ಲ ಜಾಮೂನು ಅಥವಾ ನೇರಳೆ ಹಣ್ಣು ಕಾಣಸಿಗುತ್ತದೆ. ಇದು ಪೌಷ್ಟಿಕಾಂಶದಿಂದ ತುಂಬಿರುವ ರಸಭರಿತ ಹಣ್ಣು. ವರ್ಷದಲ್ಲಿ 3-4 ತಿಂಗಳು ಮಾತ್ರ ಸಿಗುವ ಈ ಹಣ್ಣಿಗೆ ಹೆಚ್ಚಿನ ಡಿಮ್ಯಾಂಡ್ ಇದೆ. ಕೆಜಿ ಹಣ್ಣಿಗೆ 200 ರೂ ಇದೆ. ಆದರೂ ಇದನ್ನು ಖರೀದಿಸಿ ವರ್ಷಕ್ಕೊಮ್ಮೆಯಾದರೂ ತಿನ್ನಲೇಬೇಕು. ಇದರ ಸೇವನೆಯಿಂದ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಇಂಗ್ಲಿಷ್ನಲ್ಲಿ ಜವಾ ಪ್ಲಮ್ ಅಥವಾ ಇಂಡಿಯನ್ ಬ್ಲ್ಯಾಕ್ಬೆರಿ ಎಂದು ಕರೆಯಲಾಗುತ್ತದೆ. ಹಿಂದಿಯಲ್ಲಿ ಜಾಮುನ್ ಅಥವಾ ಜಂಬುಲ್, ಸಂಸ್ಕೃತದಲ್ಲಿ ಜಂಬೂಫಲಂ ಅಥವಾ ಮಹಾಫಲಂ, ತಮಿಳಿನಲ್ಲಿ ನಾವರ್ ಪಜಂ ಮತ್ತು ತೆಲುಗಿನಲ್ಲಿ ನೆರೆಡು ಎಂದು ಕರೆಯುವ ಈ ಹಣ್ಣಿನ ಸಸ್ಯಶಾಸ್ತ್ರೀಯ ಹೆಸರು ಸಿಸಿಜಿಯಂ ಕ್ಯುಮಿನಿ ಎಂದಾಗಿದೆ. ಇದು ನಿತ್ಯ ಹರಿದ್ವರ್ಣ ಮರವಾಗಿದ್ದು 100 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಬಲ್ಲದು. ಜಾಮುನ್ ಮರವನ್ನು ತಮಿಳುನಾಡಿನಲ್ಲಿ ಹೆಚ್ಚು ಬೆಳೆಯಲಾಗುತ್ತದೆ. ಕಡು ನೇರಳೆ ಬಣ್ಣದ ಹಣ್ಣಿನ ಹೊರಪದರವು ಕಪ್ಪು ಅಥವಾ ಗಾಢ ಕೆನ್ನೇರಳೆ ಬಣ್ಣದಲ್ಲಿ ಕಂಡುಬರುತ್ತದೆ. ಜಾಮೂನ್ನಲ್ಲಿರುವ ಹೆಚ್ಚಿನ ಆಲ್ಕಲಾಯ್ಡ್ ಅಂಶವು ಹೈಪರ್ಗ್ಲೈಸೆಮಿಯಾ ಅಥವಾ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಎಂದು ಹಲವಾರು ಅಧ್ಯಯನದಲ್ಲಿ ತಿಳಿದುಬಂದಿದೆ. ಹಣ್ಣಿನ ಹೊರತಾಗಿ ಬೀಜಗಳು, ಎಲೆಗಳು ಮತ್ತು ತೊಗಟೆಯ ಸಾರಗಳು ದೇಹದ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡಲು ಉಪಯುಕ್ತವಾಗಿವೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಅಧಿಕವಾಗಿದೆ. ಇದನ್ನು ಸೇವಿಸುವುದರಿಂದ ನಮ್ಮ ದೇಹ ಕಬ್ಬಿಣಾಂಶವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಅಲ್ಲದೆ ನೇರಳೆ ಮರದ ಬಹುತೇಕ ಎಲ್ಲ ಭಾಗಗಳು ಔಷಧೀಯ ಗುಣಗಳನ್ನು ಹೊಂದಿವೆ. ಬೀಜ ಮತ್ತು ಹಣ್ಣುಗಳೆರಡೂ ಮಧುಮೇಹ ವಿರೋಧಿ ಗುಣಗಳನ್ನು ಹೊಂದಿರುವುದರಿಂದ ಮಧುಮೇಹ ರೋಗಿಗಳಿಗೆ ಉತ್ತಮ ಔಷಧ ಎನ್ನಬಹುದು. ಆಯುರ್ವೇದ, ಯುನಾನಿ ಮತ್ತು ಚೈನೀಸ್ ಔಷಧಗಳಂತಹ ಸಮಗ್ರ ಚಿಕಿತ್ಸೆಗಳಲ್ಲಿ ಮಹತ್ತರ ಪ್ರಾಮುಖ್ಯತೆಯನ್ನು ನೇರಳೆಹಣ್ಣು ಹೊಂದಿದೆ. ಇದು ಕಫ ಮತ್ತು ಪಿತ್ತವನ್ನು ದುರ್ಬಲಗೊಳಿಸುತ್ತದೆ. ಹೃದಯ ಸಂಧಿವಾತ, ಅಸ್ತಮಾ, ಹೊಟ್ಟೆನೋವು, ಕರುಳಿನ ಸೆಳೆತ, ವಾಯು ಮತ್ತು ಭೇದಿಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಆಯುರ್ವೇದದಲ್ಲಿ ಈ ಹಣ್ಣು ಶಿಫಾರಸು ಮಾಡಲಾಗುತ್ತದೆ. ಜಾಮೂನು ಹಣ್ಣಿನಲ್ಲಿ ನಾರಿನಂಶ ಸಮೃದ್ಧವಾಗಿದೆ. ಇದು ದೀರ್ಘಕಾಲದ ಕಾಯಿಲೆಗಳನ್ನು ತಡೆಯುತ್ತದೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಮಲಬದ್ಧತೆ, ಕರುಳಿನ ಅಸ್ವಸ್ಥತೆಗಳು, ವಾಕರಿಕೆ, ಅತಿಸಾರ ಮತ್ತು ಭೇದಿಯಂತಹ ಹಲವಾರು ಸಮಸ್ಯೆಗಳನ್ನು ಗುಣಪಡಿಸುತ್ತದೆ. ಮುಖ್ಯವಾಗಿ ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ಗಾಯಗಳು ಬೇಗ ಗುಣವಾಗಲು ಸಹಾಯ ಮಾಡುತ್ತದೆ. ಹಲ್ಲುಗಳು ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ. ಸಾಮಾನ್ಯ ಶೀತ, ಕೆಮ್ಮು, ಅಸ್ತಮಾ, ಉಸಿರಾಟದ ಸೋಂಕುಗಳಿಂದ ಹೊರಬರಲು ಈ ಹಣ್ಣಿನ ಸೇವನೆ ಅತ್ಯಗತ್ಯ. ಈ ಹಣ್ಣಿನ ನಿಯಮಿತ ಸೇವನೆಯು ಆರೋಗ್ಯಕರ ಚರ್ಮ ಮತ್ತು ಕೂದಲಿಗೆ ಕೊಡುಗೆ ನೀಡುತ್ತದೆ. ನೇರಳೆಯಲ್ಲಿರುವ ಕಬ್ಬಿಣ ಅಂಶವು ರಕ್ತವನ್ನು ಶುದ್ಧೀಕರಿಸುವ ನೈಸರ್ಗಿಕ ಆಹಾರಗಳಲ್ಲಿ ಒಂದಾಗಿದೆ. ಕೆಂಪು ರಕ್ತ ಕಣಗಳನ್ನು ಮತ್ತು ರಕ್ತದ ಹಿಮೋಗ್ಲೋಬಿನ್ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಈ ಹಣ್ಣನ್ನು ಸೇವಿಸುವುದರಿಂದ ರಕ್ತಸ್ರಾವದ ಪ್ರಮಾಣ ಕಡಿಮೆಯಾಗುತ್ತದೆ. ಜೊತೆಗೆ ನಿಶಕ್ತಿ ಮತ್ತು ಆಯಾಸದಿಂದ ದೇಹವನ್ನು ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ನೇರಳೆ ಹಣ್ಣಿನಲ್ಲಿ ಕ್ಯಾನ್ಸರ್ ವಿರೋಧಿ ಮತ್ತು ಕೀಮೋ ತಡೆಗಟ್ಟುವ ಲಕ್ಷಣಗಳನ್ನು ಹೊಂದಿದೆ. ಕ್ಯಾನ್ಸರ್, ಹೃದಯ ಮತ್ತು ಯಕೃತ್ತಿನ ಕಾಯಿಲೆಗಳಿಗೆ ಚಿಕಿತ್ಸೆಗೂ ಈ ಹಣ್ಣಿನ ಸೇವನೆ ಪ್ರಯೋಜನಕಾರಿ. ಜಾಮೂನಿನಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನಂತಹ ಹೆಚ್ಚಿನ ಪ್ರಮಾಣದ ಆರೋಗ್ಯಕರ ಅಂಶಗಳು ಪಾರ್ಶ್ವವಾಯುವನ್ನು ತಡೆಗಟ್ಟುತ್ತದೆ. 100 ಗ್ರಾಂ ಜಾಮೂನ್ ಸೇವನೆಯು 79 ಮಿಲಿಗ್ರಾಂ ಪೊಟ್ಯಾಷಿಯಂ ಹೊಂದಿರುತ್ತದೆ. ಬೇಸಿಗೆ ಮತ್ತು ಮಳೆಗಾಲದ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಈ ಹಣ್ಣು ಲಭ್ಯವಿರುತ್ತದೆ. ಆದರೆ ನೀವು ಈ ಹಣ್ಣನ್ನು ಜ್ಯೂಸ್, ವಿನೆಗರ್, ಮಾತ್ರೆಗಳು, ಕ್ಯಾಪ್ಸೂಲ್, ಚೂರ್ಣ ಅಥವಾ ಪೌಡರ್ನಂತಹ ಇತರ ರೂಪಗಳಲ್ಲಿ ವರ್ಷವಿಡೀ ದೇಹಕ್ಕೆ ಸೇರಿಸಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಜಾಮೂನು ಅಥವಾ ನೇರಳೆ ಹಣ್ಣಿನಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅಂತ. ಫ್ರೆಂಡ್ಸ್, ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.
ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.